ನಮಸ್ಕಾರ. ಇವತ್ತಿನ ವಿಡಿಯೋ ಈ ಎರಡು ಷೇರುಗಳು ಮೇಲೆ ಹೋದರೆ ಮಾತ್ರ ನಿಫ್ಟಿ 20,000 ದಾಟಲು ಸಾಧ್ಯ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ನಿಫ್ಟಿ ಮೇಲಕ್ಕೆ ಹೋಗಿ ಇನ್ನೇನು 20,000 ಕ್ರಾಸ್ ಆಗ್ಲಿಕ್ಕೆ 10 ಪಾಯಿಂಟ್ ಇರಬೇಕಂದ್ರೆ ಕೆಳಗೆ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ಮೇಲೆ ಕಂಟಿನ್ಯೂಸ್ ಆಗಿ ಸತತವಾಗಿ ಒಂದು ತರ ನ್ಯಾರೋ ರೇಂಜ್ ಅಲ್ಲಿ ಕನ್ಸಾಲಿಡೇಷನ್ ಆಗ್ತಾ ಇದೆ. ನ್ಯಾರೋ ರೇಂಜು ಅಂದಾಜು 19,250ರಿಂದ 19,650. ಅಕಸ್ಮಾತ್ ಏನಾದ್ರೂ 19,650 ಮೇಲೆ ಪಾಸಿಟಿವ್ ಆಗಿ ಕ್ಲೋಸ್ ಆಗಿ ಹೈ ಮೊಮೆಂಟಮ್ ಒಂದಿಗೆ ಕ್ಲೋಸ್ ಆದ್ರೆ ಮಾತ್ರ ಬಹುಶಃ 20,000 ಕ್ರಾಸ್ ಆಗ್ಲಿಕ್ಕೆ ಸಾಧ್ಯ ಅಂತ ಪರಿಣಿತರ ಅಭಿಪ್ರಾಯ. ನಿಫ್ಟಿ ಏನಾದರೂ 20,000ವನ್ನು ಕ್ರಾಸ್ ಮಾಡಬೇಕು ಅಂತಂದ್ರೆ ಟೆಕ್ನಿಕಲಿ ಸ್ಪೀಕಿಂಗ್ ನಮ್ಮ ಇಂಡೆಕ್ಸ್ ನಲ್ಲಿರುವ ಎರಡು ಮುಖ್ಯ ಷೇರುಗಳು ಏನಿದ್ದರೂ ಕೂಡ ದೊಡ್ಡ ರ್ಯಾಲಿಯನ್ನು ಕಾಣಬೇಕು. ಅದ್ಯಾವುದು ಮುಖ್ಯ ಷೇರುಗಳು ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್. ಈಗ ನಿಮ್ಮ ಮುಂದೆ ಕೆಲವು ಅಂಕಿ ಅಂಶಗಳನ್ನು ಇಡ್ತಾ ಇದ್ದೇನೆ. ವೇಟೇಜ್ ಆದ ಟಾಪ್ ನಿಫ್ಟಿ ಸ್ಟಾಕ್ಸ್: ಒಂದು HDFC ಬ್ಯಾಂಕ್ 13.77%, ಎರಡು ರಿಲಯನ್ಸ್ ಇಂಡಸ್ಟ್ರೀಸ್ 9.56%, ಮೂರು ICICI ಬ್ಯಾಂಕ್ 7.87%, ನಾಲ್ಕು ಇನ್ಫೋಸಿಸ್ 6.01%, ಐದು ITC 4.55%. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ ಎರಡನ್ನೂ ಕೂಡಿಸಿದ್ರೆ ನಿಫ್ಟಿಯಲ್ಲಿ ವೇಟೇಜು 25% ಆಯ್ತು. ಅಂದ್ರೆ ಈ ಎರಡು ರ್ಯಾಲಿ ಆದ್ರೆ ಮಾತ್ರ 20,000 ಕ್ರಾಸ್ ಆಗ್ಲಿಕ್ಕೆ ಸಾಧ್ಯ ಅಂತ ನಾವು ಹೇಳುವಂತ ವಿಚಾರ. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ ಎರಡೂ ಕೂಡ ತಮ್ಮದೇ ಆದಂತ ಕಾರಣದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕಂಡಿದ್ದಾರೆ. ಈಗ ಅವುಗಳ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್. ಮೊನ್ನೆ ರಿಲಯನ್ಸ್ ಶೇರ್ ನಲ್ಲಿ ಒಂದು ದೊಡ್ಡ ರ್ಯಾಲಿ ಕಂಡು ಬಂತು. ಯಾಕಂತಂದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಷೇರುಗಳು ಡಿಮರ್ಜರ್ ಆಗುವ ಮುಂಚೆ, ಅದಾದ್ಮೇಲೆ ಡಿಮರ್ಜರ್ ಆದ್ಮೇಲೆ ಒಂದು ತರ ಡಲ್ ಆಗಿದೆ. ಮತ್ತೆ ಸದ್ಯಕ್ಕೆ ರಿಲಯನ್ಸ್ ನವರು ನ್ಯೂ ಎನರ್ಜಿ ಬಿಸ್ನೆಸ್ ನ ರೆಡಿ ಮಾಡ್ತಾ ಇದಾರೆ, ಅದನ್ನ ಬಿಲ್ಡಪ್ ಮಾಡ್ತಾ ಇದಾರೆ. ಮತ್ತು ಮುಂದಿನ ದಿನಗಳಲ್ಲಿ ರಿಲಯನ್ಸ್ ರಿಟೇಲ್, ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಇವೆರಡನ್ನು ಕೂಡ ಮಾರುಕಟ್ಟೆಯಲ್ಲಿ ತಂದು ಅವುಗಳನ್ನು ಲಿಸ್ಟ್ ಮಾಡಬೇಕು ಅನ್ನುವಂತ ಹುನ್ನಾರದಲ್ಲಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ರಿಲಯನ್ಸ್ ಶೇರ್ ನಲ್ಲಿ ಏನಾದರೂ ದೊಡ್ಡ ರ್ಯಾಲಿ ಬರಬೇಕು ಅಂತಂದ್ರೆ ಒಂದು ದೊಡ್ಡ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು, ಇಲ್ಲ ಒಂದು ಮೇಜರ್ ಪಾಸಿಟಿವ್ ನ್ಯೂಸ್ ಸಿಗ್ಬೇಕು. ಆವಾಗ ಅದು ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಬಹುದು. ಈಗ ನಿಮ್ಮ ಮುಂದೆ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಸೈಡ್ ವೇಸ್ ಮೂವ್ಮೆಂಟ್ ಕಳೆದ 2 ವರ್ಷದಿಂದ. ಈಗ HDFC ಬ್ಯಾಂಕಿನ ಬಗ್ಗೆ. HDFC ಮತ್ತು HDFC ಬ್ಯಾಂಕ್ ಮರ್ಜರ್ ಆದ್ಮೇಲೆ ಜುಲೈ ಸೆಪ್ಟೆಂಬರ್ 2023 ಕ್ವಾರ್ಟರ್ ರಿಸಲ್ಟ್ ಇನ್ನೇನು ಬರಬೇಕು. ಅದಲ್ಲದೇನೆ HDFC ಬ್ಯಾಂಕ್ ಇರುವರೆ ಘೋಷಣೆ ಹೊರಡಿಸಿದ್ದಾರೆ, ಇನ್ನೊಂದು 2-3 ಕ್ವಾರ್ಟರ್ ನಲ್ಲಿ ನಮಗೆ ಜಾಸ್ತಿ ಲಾಭ ಬರದೇ ಇರಬಹುದು. ಯಾಕಂತಂದ್ರೆ HDFC ಮತ್ತು HDFC ಬ್ಯಾಂಕ್ ಮರ್ಜರ್ ಆದ್ಮೇಲೆ ಅವರಿಗೆ ಲೋನ್ ಇಂದ ಬರ್ತಾ ಇದ್ದಂತ ಪ್ರಾಫಿಟ್ ಏನಿದೆ ಅದು ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದ್ರೆ ಹೋಮ್ ಲೋನ್ ನಲ್ಲಿ ಮಾರ್ಜಿನ್ ಕಮ್ಮಿ ಇದೆ. ಈಗ HDFC ಬ್ಯಾಂಕಿನ ಗ್ರಾಫಿಕ್ ಡಿಸ್ಕ್ರಿಪ್ಷನ್ ನಿಮ್ಮ ಮುಂದೆ. ಸೈಡ್ ವೇಸ್ ಮೂವ್ಮೆಂಟ್ ಸಿನ್ಸ್ 2 years. ಸದ್ಯದ ಮಟ್ಟಿಗೆ ನಾನು ಆಗ್ಲೇ ಹೇಳಿದ ಹಾಗೆ ರಿಲಯನ್ಸ್ ಮತ್ತು HDFC ಬ್ಯಾಂಕ್ ಒಂದು ತರ ಡಲ್ ಫೇಸ್ ಅಲ್ಲಿ ಇದೆ. ಆದ್ದರಿಂದ ಈ ಷೇರುಗಳು ಲಾಂಗ್ ಟರ್ಮಿಗೆ ಬಹಳ ಒಳ್ಳೆಯದು. ಯಾಕಂತಂದ್ರೆ SEP ಮಾಡ್ತಾ ಇದ್ರೆ ಒಂದು ದಿನ ಪಾಸಿಟಿವ್ ಬ್ರೇಕ್ಔಟ್ ಆಯ್ತು ಅಂತಂದ್ರೆ ಭಾರಿ ಲಾಭ ಸಿಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಶಾರ್ಟ್ ಟರ್ಮ್ ಅಲ್ಲಿ ಇವುಗಳಲ್ಲಿ ಜಾಸ್ತಿ ಹಣ ಇಲ್ಲ, ಬೇಕಾದಷ್ಟು ಅನ್ಸರ್ಟನಿಟಿ ಕೂಡ ಇದೆ. ಆದ್ದರಿಂದ ಈ ಪರ್ಟಿಕ್ಯುಲರ್ ಷೇರುಗಳಲ್ಲಿ ಪಾಸಿಟಿವ್ ನ್ಯೂಸ್ ಅನ್ನು ಎದುರು ನೋಡ್ತಾ ಇದ್ದೇವೆ ನಾವು ಕೂಡ ನಿಮ್ಮ ಹಾಗೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಜನ ನಿರೀಕ್ಷೆ ಮಾಡದೇ ಇದ್ದಾಗ ಸಡನ್ ಆಗಿ 20,000 ಕ್ರಾಸ್ ಆಗ್ಬೋದು ಅಂತ ಬಹಳ ಜನ ಹೇಳ್ತಾರೆ. ನೀವು ಹಾಗೇನೆ ಫೀಲ್ ಮಾಡ್ತಾ ಇದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.